ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು 𝐂𝐻𝐸 ಕನ್ನಡ. ಇವತ್ತು ಸೆನ್ಸೆಕ್ಸು 168 ಪಾಯಿಂಟ್ಸ್ ಕರೆಕ್ಟಾಗಿ 59,028 ಕ್ಲೋಸ್ ಆದರೆ ನಿಫ್ಟಿ 31 ಪಾಯಿಂಟ್ಸ್ ಕರೆಕ್ಟಾಗಿ 17,624 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 210 ಪಾಯಿಂಟ್ಸ್ ಡೌನ್ ಆಗಿ 39,455 ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಎರಡೂ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ರೀಸೆಂಟ್ ಡೇಸಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಏನೋ ಡೌನ್ ಸೈಡ್ಗೆ ಫಾಲೋ ಆಗ್ತಾ ಇದ್ರೂ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸು ದೊಡ್ಡದಾಗಿನೂ ರಿಯಾಕ್ಟ್ ಆಗ್ತಿಲ್ಲ. ಮೀನ್ಸ್ US ಮಾರ್ಕೆಟ್ಗೆ ಅಂದ್ರೇನು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸು ಬೆಟರಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಅಂದ್ಕೊಂಡಿದ್ದೀವಲ್ಲ. ಆದರೆ ನಿನ್ನೆ US ಮಾರ್ಕೆಟ್ ಜೊತೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸನ್ನು SGX ನಿಫ್ಟಿ ನಿಯರ್ಲಿ 200 ಪಾಯಿಂಟ್ಸ್ ಹತ್ರ ಡೌನ್ ಆಗ್ತಾ ಇರೋದ್ರಿಂದ ಇಲ್ಲಿಂದ ಗ್ಲೋಬಲ್ ಮಾರ್ಕೆಟ್ಸು ಪ್ಯಾರಲಲ್ ಆಗಿ ಇಂಡಿಯನ್ ಮಾರ್ಕೆಟ್ಸನ್ನು ಕರೆಕ್ಟ್ ಆಗುತ್ತೆ ಅಂತ ಒಂದು ಥೀಸಸ್ಸು ಮಾರ್ಕೆಟಲ್ಲಿ ಕಾಣಿಸಿದೆ. ಆದರೆ ಇವತ್ತು ಮಾರ್ಕೆಟ್ ಓಪನ್ ಆಗಿದ್ದ ಫಸ್ಟ್ 15 ಮಿನಿಟ್ಸಲ್ಲೇ ಯಾವುದಾದ್ರೂ ಗ್ಯಾಪ್ ಡೌನ್ ಮಾರ್ಕೆಟಲ್ಲಿ ಇತ್ತಲ್ಲ, ಆ ಎಂಟೈರ್ ಗ್ಯಾಪ್ ಡೌನ್ ಟೋಟಲು ಮಾರ್ಕೆಟ್ನ ಬ್ಯಾಲೆನ್ಸ್ ಮಾಡ್ತಾ ಸ್ವಲ್ಪವರೆಗೂ ಮಾರ್ಕೆಟು ರಿಕವರಿ ಆಗಿದೆ. ಆ್ಯಂಡ್ ರಿಕವರಿ ಆದಮೇಲೂ ಬರ್ತಿರೋಂಥ ಫಾಲ್ ಆದಮೇಲೂ ಮಾರ್ಕೆಟಲ್ಲಿ ಸ್ಟಡಿಯಾಗಿ ಅಪ್ಸೈಡ್ಗೆ ಮೂವ್ ಕಾಣಿಸ್ತಾ ಆಲ್ಮೋಸ್ಟ್ ಡೇ ಹೈಗೆ ನಿಯರ್ ಆಗಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇದೇ ಸೇಮು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿಲೂ ಇವತ್ತು ಕಾಣಿಸಿದೆ. ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ಇವತ್ತು ಸ್ಟ್ರಾಂಗ್ ಪರ್ಫಾರ್ಮ್ ಮಾಡಿದೆ. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಡೇಟಾ ನೀವು ಅರ್ಥ ಮಾಡ್ಕೋಬೇಕು. ನಾಳೆ ECB ಮೀಟಿಂಗ್ ಔಟ್ಕಮ್ ಬರುತ್ತೆ. ಸೆಪ್ಟೆಂಬರ್ 30 ಬರುವಂಥ US CPI ಇನ್ಫ್ಲೇಷನ್ ಡೇಟಾ ಆ್ಯಂಡ್ ಈವನ್ 21 ಸೆಪ್ಟೆಂಬರ್ ಬರುವಂಥ ಫೆಡ್ ಡಿಸಿಷನ್. ರೀಸೆಂಟ್ ಆಗಿರುವಂಥ ISM ಡೇಟಾ ಪ್ರಕಾರ ISM ಡೇಟಾಸ್ ತುಂಬ ಸ್ಟ್ರಾಂಗ್ ಆಗಿದೆ. ಇದರ ಜೊತೆಗೆ ಎಕಾನಮಿ ಚೆನ್ನಾಗಿದೆ ಅಂತ ಒಂದು ಇಂಡಿಕೇಶನ್ ಕಾಣಿಸ್ತಾ ಇದೆ. ಅದರಿಂದ ಬಿಕಾಸ್ ರೀಸೆಂಟ್ ಅನ್ಎಂಪ್ಲಾಯ್ಮೆಂಟ್ ಡೇಟಾನು ಅಷ್ಟು ವೀಕ್ನೆಸ್ ಇಲ್ಲ, ISM ಡೇಟಾನು ಚೆನ್ನಾಗಿದೆ. ಅದರಿಂದ ಫೆಡ್ ಅವರು 75 ಬೇಸಿಸ್ ಪಾಯಿಂಟ್ಸು ಖಂಡಿತವಾಗ್ಲೂ ಹೈಕ್ ಮಾಡ್ತಾರಂತ ಒಂದು ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ. ಈ ರೀಸನ್ಸ್ ಇಂದಾನೆ US ಮಾರ್ಕೆಟ್ಸು ನಿನ್ನೆ ಕರೆಕ್ಷನ್ ಅಂಡ್ ಈವನ್ ಡಾಲರ್ ಇಂಡೆಕ್ಸ್ 110 ಹತ್ರ ಬಂದು ರೆಸಿಸ್ಟೆಂಟ್ ಫೇಸ್ ಮಾಡ್ತಾ ಡೌನ್ ಸೈಡ್ ಬರುತ್ತೆ ಅನ್ಕೊಂಡಿದ್ದು ಅದೂ 110 ಮಾರ್ಕ್ನು ಬೀಟ್ ಮಾಡ್ತಾ ಟಾಪ್ ಸೈಡ್ಗೆ ಹೋಗ್ತಾ ಇರೋದು ಮಾರ್ಕೆಟು ನೆಗೆಟಿವ್ ಆಗಿ ತಗೊಂಡಿರ್ಬೋದು. ಅಂಡ್ ಈವನ್ ಬಾಂಡ್ ಡೀಲ್ಸನ್ನು ನಿನ್ನೆ ಬೆಳೆದಿವೆ. ಅದಕ್ಕೆ ಜೊತೆಗೆ ಗ್ಲೋಬಲ್ ಸೆಲ್ ಆಫು ಗ್ಲೋಬಲ್ ಇಕ್ವಿಟಿ ಮಾರ್ಕೆಟಲ್ಲಿ ಬರ್ತಿರೋ ಒಂದು ಸೆಲ್ಲಿಂಗಿಂದಾನೆ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸು ಇವತ್ತು ಸ್ವಲ್ಪ ನೆಗೆಟಿವ್ ಸೈಡು ಪ್ಲೇ ಮಾಡಿದೆ. ಅಂಡ್ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇರೋದು FIs ಒಂದು ಆಕ್ಟಿವಿಟಿ. ನೀವು ಗಮನಿಸಿದ್ರೆ ಇವತ್ತು ಕ್ಯಾಶ್ ಪೊಸಿಷನ್ಸ್ಗೆ ಅವರು ಪಾಸಿಟಿವ್ ಆಗಿ ನೋಡ್ತಿದ್ದಾರೆ. ಮೀನ್ಸ್ ಈಕ್ವಿಟಿನಲ್ಲಿ ಅವರು ಮನಿನ ಇನ್ಫ್ಯೂಸ್ ಮಾಡ್ತಿದ್ದಾರೆ ಡೈರೆಕ್ಟ್ ಸ್ಟಾಕ್ಸ್ ಒಳಗೆ. ಆದರೆ ಫ್ಯೂಚರ್ಸ್ ಅಲ್ಲಂತೂ ಸ್ಟ್ರಾಂಗ್ ಆಗಿ ಶಾರ್ಟ್ ಪೊಸಿಷನ್ಸ್ನ ಮೇಂಟೈನ್ ಮಾಡ್ತಿದ್ದಾರೆ. ಯೂಶುವಲ್ ಆಗಿ ಯಾವ ಥರ ಇರುತ್ತೆ ಅಂದರೆ ಕ್ಯಾಶಲ್ಲೂ ಒಂದು ಬೈ ಪೊಸಿಷನ್ಸ್ ಇಡ್ತಾರೆ, ಫ್ಯೂಚರ್ಸ್ನಲ್ಲೂ ಲಾಂಗ್ ಪೊಸಿಷನ್ನ ಮೇಂಟೈನ್ ಮಾಡ್ತಾರೆ. ಆದರೆ ಇಲ್ಲಿ ಅದಕ್ಕೆ ಎಕ್ಸಾಕ್ಟ್ ಆಗಿ ಆಪೋಸಿಟ್ ಆಗಿದೆ. ಕ್ಯಾಶಲ್ಲಿ ಮಾತ್ರ ಬೈಯಿಂಗ್ ಕಾಣಿಸ್ತಾ ಇದೆ, ಫ್ಯೂಚರ್ಸಲ್ಲಿ ಮಾತ್ರ ಓವರಾಲ್ ಆಗಿ ಇಂಡೆಕ್ಸ್ನಂತೂ ಸ್ವಲ್ಪ ಶಾರ್ಟ್ ಸೈಡ್ಗೆ ಇಡ್ತಿದ್ದಾರೆ. ಸೊ ನಾನು ನಿನ್ನೆ ಹೇಳ್ದಂಗೆ ಸಿಸ್ಟಮ್ಸಲ್ಲಿ ತುಂಬ ಶಾರ್ಟ್ಸ್ ಇರೋ ಕಾರಣವಾಗಿ ಇದಕ್ಕೆ ಫಾಲೋ ಅಪ್ ಆಗಿ ಮೀನ್ಸ್ ಅಪ್ಕಮಿಂಗ್ ಟೈಮ್ಸಲ್ಲಿ ಸ್ವಲ್ಪ ಮಾರ್ಕೆಟ್ ನ್ಯೂಟ್ರಲ್ ಟು ಡೌನ್ ಸೈಡ್ಗೆ ಇಲ್ಲದೆ ರಿವರ್ಸಲ್ ತಗೊಂಡು ಅಪ್ ಸೈಡ್ಗೆ ಮೂವ್ ಇದ್ರೆ ಮಾತ್ರ ಸಿಸ್ಟಮ್ಸಲ್ಲಿ ತುಂಬ ಶಾರ್ಟ್ಸ್ ಇದೆ ಅಲ್ವಾ, ಅದರಿಂದ ಶಾರ್ಟ್ ಕವರಿಂಗ್ ನಡೆಯೋ ಪ್ರಯತ್ನದಲ್ಲಿ ಮಾರ್ಕೆಟು ಸಡನ್ ಆಗಿ ಅಪ್ ಸೈಡ್ಗೆ ಸ್ಟ್ರಾಂಗ್ ಆಗಿ ಮೂವ್ ಆಗೋದಕ್ಕೆ ಚಾನ್ಸಸ್ ಇದೆ. ಪರ್ಸನಲಿ ನಾನು ನಿಮಗೆ ಶೇರ್ ಮಾಡ್ತಿರೋ ವ್ಯೂಯಿಂದಾನೆ ತುಂಬ ಟೈಮ್ ಬ್ಯಾಕಿಂದಾನು ನಿಮಗೆ 17,820 to 840 ಆ ರೇಂಜ್ ಬಿಲೋ ಇರೋವರೆಗೂ ಬುಲಿಶ್ ಆಗಿ ನೋಡಬೇಕಂತ ನೀಡಿಲ್ಲ ಅಂತ ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಆದರೆ ಮಾರ್ಕೆಟಲ್ಲಿ ಇಷ್ಟೊಂದು ಶಾರ್ಟ್ ಪೊಸಿಷನ್ ಕ್ರಿಯೇಟ್ ಆದಮೇಲೂ ಮಾರ್ಕೆಟು ಈ 17,600 ಹತ್ರನೇ ಇರೋದ್ರ ಕಾರಣವಾಗಿ ಏನಾದರೂ ಸ್ವಲ್ಪ ಫಾಲೋ ಅಪ್ ಆಗಿ ಡೌನ್ ಸೈಡ್ ಕಾಣಿಸದೆ ಕಮಿಂಗ್ ಡೇಸಲ್ಲಿ ಮಾರ್ಕೆಟ್ ಫಾಲ್ ಆಗದೆ ಈ ರೀಸೆಂಟ್ ಲೆವೆಲ್ಸ್ ಹತ್ರ ಶಾರ್ಟ್ಸ್ ಕ್ರಿಯೇಟ್ ಮಾಡಿರೋ ಅವ್ರು ಬರ್ತಿರೋಂಥ ಅಪ್ ಮೂವಿಂದ ಶಾರ್ಟ್ಸ್ನ ಕವರ್ ಮಾಡೋ ಪ್ರಯತ್ನದಲ್ಲಿ ಮಾರ್ಕೆಟ್ ಒನ್ ಡೈರೆಕ್ಷನಲ್ ಆಗಿ ಟಾಪ್ ಸೈಡ್ಗೆ ಬರೋ ಚಾನ್ಸಸ್ ಇದೆ. 200-300 ಪಾಯಿಂಟ್ಸ್ ಮೂವ್ ಆಗ್ತಿದ್ರು 17,820 to 840 ಆ ಲೆವೆಲ್ ಬ್ರೇಕ್ ಆಗಿ ಅಪ್ ಸೈಡ್ ಸಸ್ಟೈನ್ ಆಗ್ತಾ ಇದ್ರು ಆರ್ ಕ್ಲೋಸ್ ಆಗ್ತಾ ಇದ್ರು ಮಾತ್ರನೇ ನಾನು ಬುಲ್ಲಿಶ್ ಆಗಿ ನಿಯರ್ ಟರ್ಮ್ ಟ್ರೇಡ್ಸ್ ತಗೊಳ್ಳೋಕೆ ನೋಡ್ತೀನಿ. ಆದರೆ ಬಿಲೋ 17,820 ಆರ್ 840 ನಾನು ಮಾರ್ಕೆಟ್ನ ಬೆರಿಶ್ ಆಗೇ ನೋಡ್ತಿದ್ದೀನಿ. ಅಂಡ್ ಇವತ್ತು ಮೇನ್ ಇಂಡಿಸಸ್ ಎಲ್ಲಾನು ಲೈಕ್ ಸೆನ್ಸೆಕ್ಸ್, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಸ್ಪೇಸ್ ಅಲ್ಲೂ ಸ್ವಲ್ಪ ವೀಕ್ನೆಸ್ ಆಗಿ ಕಾಣಿಸಿದೆ. ಆದರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಪೇಸ್ ನಲ್ಲಿ ಅಷ್ಟು ವೀಕ್ನೆಸ್ ಇವತ್ತು ನಮ್ಗೆ ಕಾಣಿಸಿಲ್ಲ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 17,550 to 570 ಅದೇ ಇವತ್ತು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಆಕ್ಟ್ ಆಗಿದೆ. ಅಂಡ್ ಅಪ್ಸೈಡ್ಗೆ ಬರ್ತಿದ್ರೆ 17,660 ಅಂಡ್ ಅದರ ಅಬೋವ್ 17,720. ಬ್ಯಾಂಕ್ ನಿಫ್ಟಿ ಅಂತೂ ಇವತ್ತು ಎಕ್ಸಾಕ್ಟ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಮಧ್ಯದಲ್ಲೇ ಮೂವ್ ಆಗಿದೆ. ಡೌನ್ ಸೈಡ್ ಸಪೋರ್ಟು ಅಂಡ್ ಅಪ್ಸೈಡ್ ರೆಸಿಸ್ಟೆಂಟು ಎಕ್ಸಾಕ್ಟ್ಲಿ ಈ ಲೆವೆಲ್ಸ್ನಲ್ಲೇ ಫರ್ದರ್ ಆಗಿ ನಾವು ಗಮನಿಸಬಹುದು. ಡೌನ್ ಸೈಡು 39,330 ಅಂಡ್ ಅಪ್ಸೈಡು 39,560. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಮಾತಾಡ್ಕೊಂಡ್ರೆ ವೀಕ್ಲಿ ಅಂಡ್ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸ್ ಎಲ್ಲ ಡೇಟಾನ್ನು ಗಮನಿಸಿದ್ರೆ ಟಾಪ್ ಸೈಡು 18,000 ಹತ್ರನೇ ಸಿಗ್ನಿಫಿಕೆಂಟ್ ಡೇಟಾ ಕಾಣಿಸ್ತಾ ಇದೆ. ಕಾಲ್ ರೈಟರ್ಸು ಆ ಲೆವೆಲ್ ಅಬೋವ್ ಹೋಗುತ್ತಂತ ಭಾವಿಸ್ತಾ ಇಲ್ಲ. ಅಂಡ್ ಡೌನ್ ಸೈಡ್ಗೆ ಬಂದರೆ 17,300 ಮೀನ್ಸ್ ನಿನ್ನೆ 17,200 ಹತ್ರ ಪರ್ಟಿಕ್ಯುಲರ್ಲಿ. ಅಂಡ್ ಡೌನ್ ಸೈಡ್ ಬಂದರೆ 17,300 17,200 ಹತ್ರನೇ
ಪರ್ಟಿಕ್ಯುಲರ್ಲಿ ಆ 2 ಸ್ಟ್ರೈಕ್ ಪ್ರೈಸಸ್ ಹತ್ರನೇ ಪುಟ್ ರೈಟರ್ಸ್ ಡೇಟಾನ ಬಿಲ್ಡ್ ಮಾಡ್ತಿದ್ದಾರೆ. 17,200 ಟು 18,000 ಈ 800 ಪಾಯಿಂಟ್ ರೇಂಜ್ ನಲ್ಲಿ ಮಾರ್ಕೆಟ್ ನಿಫ್ಟಿ ಇರತ್ತಂತ ಯೂಶುವಲ್ ಆಗಿ ನಿಫ್ಟಿ ಒಂದು 500-600 ಪಾಯಿಂಟ್ ರೇಂಜ್ ನೋಡಬಹುದು. ಆದರೆ ರೀಸೆಂಟ್ ವೋಲ್ಟಾಲಿಟಿಯಿಂದ ಸ್ವಲ್ಪ ದೂರ ಹೋಗಿ ನಿಫ್ಟಿ ಕಾಲ್ ಅಂಡ್ ಪುಟ್ ರೈಟರ್ಸ್ ಡೇಟಾನ ಬಿಲ್ಡ್ ಮಾಡ್ತಿದ್ದಾರೆ. ಅದರಿಂದ 800 ಪಾಯಿಂಟ್ ರೇಂಜ್ನ ನಿಫ್ಟಿ ರೇಂಜ್ ಆಗಿ ನಾವು ಗಮನಿಸಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿದಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.